ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ಗಳನ್ನು ನೋಡೋಣ. ಇಲ್ಲಿ ಇರುವಂತಹ ಸೆಂಟೆನ್ಸ್ಗಳು ತುಂಬಾ ಶಾರ್ಟ್ ಆಗಿರುತ್ತೆ. ಇವುಗಳು ಬಳಸಿ ನೀವು ಈಸಿಯಾಗಿ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಸೆಂಟೆನ್ಸ್, ಐ ಈಟ್ ಅನ್ ಆಪಲ್ ಎವ್ರಿ ಡೇ. ನಾನು ಪ್ರತಿದಿನ ಸೇಬು ತಿನ್ನುತ್ತೇನೆ. ನೆಕ್ಸ್ಟ್ ಒನ್, ಯು ಡ್ರಿಂಕ್ ಮಿಲ್ಕ್. ನೀನು ಹಾಲು ಕುಡಿಯುತ್ತೀಯಾ. ಇಲ್ಲಿ ಯು ಇದ್ದಲ್ಲಿ ಬಹುವಚನ ಕೂಡ ಮಾಡಬಹುದು. ನೀವು ಹಾಲು ಕುಡಿಯುತ್ತೀರಾ ಅಂತಾನೂ ಮಾಡಬಹುದು. ಯು ಅನ್ನೋದು ಏಕವಚನ ಅಥವಾ ಬಹುವಚನ, ನೀನು ಅಥವಾ ನೀವು ಎರಡಕ್ಕೂ ಕೂಡ ಯು ಅಂತಾನೆ ಬಳಸೋದು. ನೆಕ್ಸ್ಟ್ ಒನ್, ಹಿ ಪ್ಲೇಸ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಾನೆ. ಶಿ ಸಿಂಗ್ಸ್ ಆ ಸಾಂಗ್. ಅವಳು ಹಾಡು ಆಡುತ್ತಾಳೆ. ಇಟ್ ರೈನ್ಸ್ ಹೆವಿಲಿ. ಜೋರಾಗಿ ಮಳೆಯಾಗುತ್ತದೆ. ವಿ ಸ್ಟಡಿ ಹಾರ್ಡ್ ಅಂದ್ರೆ ನಾವು ಕಷ್ಟಪಟ್ಟು ಓದುತ್ತೇವೆ. ಯು ವರ್ಕ್ ಇನ್ ಅನ್ ಆಫೀಸ್. ನೀವು ಕಚೇರಿಯಲ್ಲಿ ಕೆಲಸ ಮಾಡುತ್ತೀರಿ. ಇಲ್ಲಿ ಯು ಅನ್ನೋದು ಪ್ಲೂರಲ್, ಪ್ಲೂರಲ್ ಅಂದರೆ ಬಹುವಚನ. ನಾವು ಮೊದಲು ಯು ಅನ್ನೋದು ಏಕವಚನದಲ್ಲಿ ಬಳಸಿದ್ದೀವಿ. ಇದು ಪ್ಲೂರಲ್, ಪ್ಲೂರಲ್ ಅಂದ್ರೆ ನೀವು ಅಂತ ಬಳಸಬೇಕಾಗುತ್ತೆ. ದೇ ಗೋ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಾರೆ. ಐ ಲೈಕ್ ಟು ರೀಡ್ ಬುಕ್ಸ್. ನನಗೆ ಪುಸ್ತಕ ಓದುವುದು ಇಷ್ಟ. ಐ ಲವ್ ಟು ಡ್ಯಾನ್ಸ್. ನಾನು ನೃತ್ಯ ಮಾಡಲು ಇಷ್ಟಪಡುತ್ತೇನೆ. ಹಿ ಹೇಟ್ಸ್ ಟು ಸ್ವಿಮ್ ಅಂದ್ರೆ ಅವನಿಗೆ ಈಜುವುದು ಇಷ್ಟ ಇಲ್ಲ, ಅಥವಾ ಅವನಿಗೆ ಈಜುವುದು ದ್ವೇಷಿಸುತ್ತಾನೆ, ಅವನು ಈಜುವುದನ್ನು ದ್ವೇಷಿಸುತ್ತಾನೆ ಅಂತಾನೂ ಹೇಳ್ಬೋದು. ಶಿ ಎಂಜಾಯ್ಸ್ ಕುಕಿಂಗ್. ಅವಳು ಅಡುಗೆ ಮಾಡುವುದನ್ನು ಆನಂದಿಸುತ್ತಾಳೆ. ಇಟ್ ಸ್ಟಾರ್ಟ್ಸ್ ಟು ರೈನ್ ಅಂದ್ರೆ ಮಳೆ ಬೀಳಲು ಶುರುವಾಗುತ್ತದೆ. ವಿ ಫಿನಿಶ್ ಅವರ್ ವರ್ಕ್. ನಾವು ನಮ್ಮ ಕೆಲಸ ಮುಗಿಸುತ್ತೇವೆ. ಯು ಕ್ಲೀನ್ ದಿ ಹೌಸ್. ನೀವು ಮನೆ ಸ್ವಚ್ಛಗೊಳಿಸುತ್ತೀರಿ. ಯು ಅನ್ನೋದಲ್ಲಿ ಪ್ಲೂರಲ್ ಅಂತ, ಪ್ಲೂರಲ್ ಅಂದ್ರೆ ನಾವು ನೀವು ಅಂತಾನೆ ಬಳಸಬೇಕಾಗುತ್ತೆ. ಪ್ಲೂರಲ್ ಅಲ್ಲ ಅಂದ್ರೆ ನೀನು ಅಂತ ಬಳಸಬಹುದು. ದೇ ವಾಚ್ ಟಿವಿ. ಅವರು ಟಿವಿ ನೋಡುತ್ತಾರೆ. ಐ ರೈಟ್ ಲೆಟರ್ಸ್. ನಾನು ಪತ್ರ ಬರೆಯುತ್ತೇನೆ. ಯು ಸ್ಪೀಕ್ ಇಂಗ್ಲಿಷ್. ನೀನು ಇಂಗ್ಲಿಷ್ ಮಾತನಾಡುತ್ತೀಯ. ಹಿ ಡ್ರೈವ್ಸ್ ಅ ಕಾರ್. ಅವನು ಕಾರು ಓಡಿಸುತ್ತಾನೆ. ಶಿ ರೈಡ್ಸ್ ಅ ಬೈಕ್. ಅವಳು ಬೈಕ್ ಸವಾರಿ ಮಾಡುತ್ತಾಳೆ. ಇಟ್ ಫ್ಲೈಸ್ ಇನ್ ದ ಸ್ಕೈ. ಅದು ಆಕಾಶದಲ್ಲಿ ಹಾರುತ್ತದೆ. ಇಲ್ಲಿ ಫ್ಲೈಸ್ ಅಂದ್ರೆ ಹಾರುವುದು, ಫ್ಲೈ ಅಂದರೆ ಕೂಡ ಹಾರುವುದು, ಆದ್ರೆ ಇಟ್ ಬಂದಿದೆ ಅಲ್ವಾ, ಅದಕ್ಕಾಗಿ ಇಲ್ಲಿ ಫ್ಲೈಸ್ ಅಂತ ಬಳಸಬೇಕಾಗುತ್ತೆ. ವಿ ಪ್ಲೇ ಫುಟ್ಬಾಲ್. ನಾವು ಫುಟ್ಬಾಲ್ ಆಡುತ್ತೇವೆ. ಯು ಪ್ಲೇ ಬಾಸ್ಕೆಟ್ಬಾಲ್. ನೀವು ಬಾಸ್ಕೆಟ್ಬಾಲ್ ಆಡುತ್ತೀರಿ. ದೇ ಪ್ಲೇ ಬ್ಯಾಡ್ಮಿಂಟನ್. ಅವರು ಬ್ಯಾಡ್ಮಿಂಟನ್ ಆಡುತ್ತಾರೆ. ಐ ಕುಕ್ ಫುಡ್. ನಾನು ಅಡುಗೆ ಮಾಡುತ್ತೇನೆ. ಯು ಬೇಕ್ ಕೇಕ್ಸ್. ನೀನು ಕೇಕ್ ಬೇಯಿಸುತ್ತೀಯ. ಇಲ್ಲಿ ಯು ಅನ್ನೋದು ಏಕವಚನ, ಅದಕ್ಕಲ್ಲಿ ನೀನು ಅಂತ ಬಳಸಲಾಗಿದೆ. ನಾವು ಮೊದಲು ಪ್ಲೂರಲ್ ಬಳಸಿದ್ರೆ ಅವಾಗ ನೀವು ಅಂತ ಬಳಸಬೇಕಾಗಿತ್ತು. ಇದು ಏಕವಚನ. ಹಿ ಫಿಕ್ಸಸ್ ಮೆಷಿನ್. ಅವನು ಯಂತ್ರವನ್ನು ಸರಿಪಡಿಸುತ್ತಾನೆ. ಶಿ ಟೀಚರ್ಸ್ ಸ್ಟೂಡೆಂಟ್ಸ್. ಅವಳು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾಳೆ. ಇಟ್ ಗ್ರೋಸ್ ಆನ್ ಟ್ರೀಸ್. ಅದು ಮರದ ಮೇಲೆ ಬೆಳೆಯುತ್ತದೆ. ವಿ ಲರ್ನ್ ನ್ಯೂ ಥಿಂಗ್ಸ್. ನಾವು ಹೊಸ ವಿಷಯಗಳನ್ನು ಕಲಿಯುತ್ತೇವೆ. ಯು ಎರ್ನ್ ಮನಿ. ನೀವು ಹಣ ಸಂಪಾದಿಸುತ್ತೀರಿ. ಇಲ್ಲಿ ಯು ಅನ್ನೋದೇ ಪ್ಲೂರಲ್ ಬಹುವಚನ. ದೇ ಸ್ಪೆಂಡ್ ಮನಿ. ಅವರು ಹಣ ಖರ್ಚು ಮಾಡುತ್ತಾರೆ. ಐ ವೇಕ್ ಅಪ್ ಎರ್ಲಿ. ನಾನು ಬೆಳಗ್ಗೆ ಎದ್ದೇಳುತ್ತೇನೆ. ಯು ಗೋ ಟು ಬೆಡ್ ಲೇಟ್. ನೀನು ತಡವಾಗಿ ಮಲಗುತ್ತೀಯ. ಇಲ್ಲಿ ಯು ಅನ್ನೋದು ಸಿಂಗುಲರ್, ಏಕವಚನ, ಅದಕ್ಕಾಗಿ ನೀನು ಅಂತ ಬಳಸಲಾಗಿದೆ. ಬಹುವಚನ ಇದ್ರೆ, ಪ್ಲೂರಲ್ ಇದ್ರೆ ನೀವು ಅಂತ ಬಳಸಬಹುದು. ನೆಕ್ಸ್ಟ್ ಒನ್, ಹಿ ಬ್ರಷಸ್ ಈಸ್ ಟೀತ್ ಅಂದ್ರೆ ಕನ್ನಡದಲ್ಲಿ ಅವನು ತನ್ನ ಹಲ್ಲುಗಳನ್ನು ಉಜ್ಜುತ್ತಾನೆ. ಶಿ ವಾಷಸ್ ಹರ್ ಫೇಸ್. ಅವಳು ತನ್ನ ಮುಖ ತೊಳೆಯುತ್ತಾಳೆ. ಇಲ್ಲಿ ತನ್ನ ಅಂತ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಇಟ್ ಶೈನ್ಸ್ ಬ್ರೈಟ್ಲಿ.
ಅದು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ವಿ ಈಟ್ ಬ್ರೇಕ್ಫಾಸ್ಟ್, ನಾವು ಉಪಹಾರ ಸೇವಿಸುತ್ತೇವೆ. ಯು ಈಟ್ ಲಂಚ್, ನೀವು ಊಟ ಮಾಡುತ್ತೀರಿ. ಯು ಅಂದ್ರೆ ಇಲ್ಲಿ ಬಹುವಚನ. ದೇ ಈಟ್ ಡಿನ್ನರ್, ಅವರು ಭೋಜನ ಮಾಡುತ್ತಾರೆ ಅಥವಾ ಭೋಜನ ಸೇವಿಸುತ್ತಾರೆ. ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುತ್ತೇನೆ. ಯು ಡ್ರಿಂಕ್ ಮಿಲ್ಕ್, ನೀನು ಹಾಲು ಕುಡಿಯುತ್ತೀಯ. ಹಿ ಡ್ರಿಂಕ್ಸ್ ಕಾಫಿ, ಅವನು ಕಾಫಿ ಕುಡಿಯುತ್ತಾನೆ. ಶಿ ಡ್ರಿಂಕ್ಸ್ ಟೀ, ಅವಳು ಚಹಾ ಕುಡಿಯುತ್ತಾಳೆ. ಇಟ್ ಫ್ಲೋಸ್ ಇನ್ ದ ರಿವರ್, ಅದು ನದಿಯಲ್ಲಿ ಹರಿಯುತ್ತದೆ. ವಿ ವಾಕ್ ಇನ್ ದಿ ಪಾರ್ಕ್, ಅಂದ್ರೆ ನಾವು ಉದ್ಯಾನದಲ್ಲಿ ನಡೆಯುತ್ತೇವೆ. ಯು ರನ್ ಇನ್ ದಿ ಮಾರ್ನಿಂಗ್, ಅಂದ್ರೆ ನೀವು ಬೆಳಗ್ಗೆ ಓಡುತ್ತೀರಿ. ದೇ ಸೈಕಲ್ ಟು ಸ್ಕೂಲ್, ಅಂದ್ರೆ ಅವರು ಸೈಕಲ್ ಸವಾರಿ ಮಾಡಿ ಶಾಲೆಗೆ ಹೋಗುತ್ತಾರೆ. ಇಲ್ಲಿ ಸೈಕಲ್ ಅಂದರೆ ಸೈಕಲ್ ಅಲ್ಲ, ಅಂದ್ರೆ ಅದೊಂದು ನೌನ್ ಅಲ್ಲ, ಅದು ಹೆಸರು ಅಲ್ಲ, ಇಲ್ಲಿ ವರ್ಬ್ ರೀತಿ ಬಳಸಲಾಗಿದೆ. ಈಗ ಡ್ರೈವ್ ಅಂತ ಇರುತ್ತಲ್ಲ, ಡ್ರೈವ್ ಅಂದ್ರೆ ವಾಹನವನ್ನು ನಡೆಸೋದು, ಅದೇ ರೀತಿ ಸೈಕಲ್ ಅಂದ್ರೂ ಕೂಡ ವಾಹನವನ್ನು ನಡೆಸೋದು, ಇದು ವರ್ಬ್. ಅದಕ್ಕಾಗಿ ಸೈಕಲ್ ಅಂದ್ರೆ ಇಲ್ಲಿ ಸೈಕಲ್ ಅನ್ನು ನಡೆಸೋದನ್ನ ಸೈಕಲ್ ಅಂತ ಬಳಸಲಾಗುತ್ತೆ, ಬೈಸಿಕಲ್ ಅನ್ನ ಬಳಸೋದನ್ನ. ಐ ಲಿಸನ್ ಟು ಮ್ಯೂಸಿಕ್, ಅಂದ್ರೆ ನಾನು ಸಂಗೀತ ಕೇಳುತ್ತೇನೆ. ಯು ವಾಚ್ ಮೂವೀಸ್, ಅಂದ್ರೆ ನೀನು ಚಲನಚಿತ್ರ ನೋಡುತ್ತೀಯ. ಹಿ ಪ್ಲೇಸ್ ವಿಡಿಯೋ ಗೇಮ್ಸ್, ಅವನು ವಿಡಿಯೋ ಆಟ ಆಡುತ್ತಾನೆ. ಶಿ ರೀಡ್ಸ್ ನ್ಯೂಸ್ ಪೇಪರ್ಸ್, ಅವಳು ಪತ್ರಿಕೆ ಓದುತ್ತಾಳೆ. ಇಟ್ ವರ್ಕ್ಸ್ ಪ್ರಾಪರ್ಲಿ, ಅದು ಸರಿಯಾಗಿ ಕೆಲಸ ಮಾಡುತ್ತದೆ. ವಿ ಟಾಕ್ ಆನ್ ದಿ ಫೋನ್, ನಾವು ಫೋನಿನಲ್ಲಿ ಮಾತನಾಡುತ್ತೇವೆ. ಯು ಸೆಂಡ್ ಮೆಸೇಜಸ್, ನೀವು ಸಂದೇಶಗಳನ್ನು ಕಳಿಸುತ್ತೀರಿ. ದೇ ರಿಸೀವ್ ಇಮೇಲ್ಸ್, ಅವರು ಇಮೇಲ್ ಸ್ವೀಕರಿಸುತ್ತಾರೆ. ಐ ಯೂಸ್ ಅ ಕಂಪ್ಯೂಟರ್, ನಾನು ಕಂಪ್ಯೂಟರ್ ಬಳಸುತ್ತೇನೆ. ಯು ಯೂಸ್ ಅ ಲ್ಯಾಪ್ಟಾಪ್, ನೀನು ಲ್ಯಾಪ್ಟಾಪ್ ಬಳಸುತ್ತೀಯ. ಹಿ ಯೂಸಸ್ ಅ ಟ್ಯಾಬ್ಲೆಟ್, ಅವನು ಟ್ಯಾಬ್ಲೆಟ್ ಬಳಸುತ್ತಾನೆ. ಶಿ ಯೂಸಸ್ ಅ ಸ್ಮಾರ್ಟ್ಫೋನ್, ಅವಳು ಸ್ಮಾರ್ಟ್ಫೋನ್ ಬಳಸುತ್ತಾಳೆ. ಇಟ್ ಚಾರ್ಜಸ್ ಕ್ವಿಕ್ಲಿ, ಅದು ತ್ವರಿತವಾಗಿ ಚಾರ್ಜ್ ಆಗುತ್ತದೆ. ವಿ ಲರ್ನ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಕಲಿಯುತ್ತೇವೆ. ಯು ಲರ್ನ್ ಫ್ರೆಂಚ್, ನೀವು ಫ್ರೆಂಚ್ ಕಲಿಯುತ್ತೀರಿ. ದೇ ಲರ್ನ್ ಸ್ಪ್ಯಾನಿಷ್, ಅವರು ಸ್ಪ್ಯಾನಿಷ್ ಕಲಿಯುತ್ತಾರೆ. ಐ ರೈಟ್ ಪೋಯಮ್ಸ್, ನಾನು ಕವಿತೆ ಬರೆಯುತ್ತೇನೆ. ಯು ರೈಟ್ ಸ್ಟೋರೀಸ್, ನೀನು ಕತೆ ಬರೆಯುತ್ತೀಯ. ಹಿ ರೈಟ್ಸ್ ನಾವೆಲ್ಸ್, ಅವನು ಕಾದಂಬರಿ ಬರೆಯುತ್ತಾನೆ. ಶಿ ರೈಟ್ಸ್ ಎಸ್ಸೇಸ್, ಅವಳು ಪ್ರಬಂಧ ಬರೆಯುತ್ತಾಳೆ. ಇಟ್ ಹ್ಯಾಪನ್ಸ್ ಎವ್ರಿ ಡೇ, ಅದು ಪ್ರತಿದಿನ ಸಂಭವಿಸುತ್ತದೆ. ವಿ ಗೋ ಟು ದಿ ಮಾರ್ಕೆಟ್, ನಾವು ಮಾರುಕಟ್ಟೆಗೆ ಹೋಗುತ್ತೇವೆ. ಯು ಗೋ ಟು ದಿ ಮಾಲ್, ಅಂದ್ರೆ ನೀವು ಮಾಲ್ಗೆ ಹೋಗುತ್ತೀರಿ. ಇಲ್ಲಿ ಯು ಅನ್ನೋದು ಪ್ಲೂರಲ್, ಅದಕ್ಕಾಗಿ ಇಲ್ಲಿ ಬ್ರಾಕೆಟ್ ನಲ್ಲಿ ಹಾಕಿದ್ದೇನೆ. ಕೆಲವೊಂದು ಸಾರಿ ಹಾಕಿಲ್ಲ ಅಂದ್ರೆ ಇದು ಸಿಂಗುಲರ್ ಅಂತ ತಿಳ್ಕೋಬೇಕು. ದೇ ಗೋ ಟು ದಿ ಪಾರ್ಕ್, ಅವರು ಉದ್ಯಾನಕ್ಕೆ ಹೋಗುತ್ತಾರೆ. ಐ ವಾಚ್ ದಿ ನ್ಯೂಸ್, ನಾನು ಸುದ್ದಿ ನೋಡುತ್ತೇನೆ. ಯು ಲಿಸನ್ ಟು ದಿ ರೇಡಿಯೋ, ನೀನು ರೇಡಿಯೋ ಕೇಳುತ್ತೀಯ. ಇಲ್ಲಿ ಯು ಅಂದ್ರೆ ಸಿಂಗುಲರ್, ಬ್ರಾಕೆಟ್ ನಲ್ಲಿ ಹಾಕಿಲ್ಲ, ಪ್ಲೂರಲ್ ಅಂತ, ಅದಕ್ಕಾಗಿ ಇದನ್ನ ಸಿಂಗುಲರ್ ಅಂತ ತಿಳ್ಕೊಳ್ಳಿ. ಹಿ ರೀಡ್ಸ್ ದಿ ನ್ಯೂಸ್ ಪೇಪರ್, ಅವನು ಪತ್ರಿಕೆ ಓದುತ್ತಾನೆ. ಶಿ ವಾಚಸ್ ದಿ ವೆದರ್ ರಿಪೋರ್ಟ್, ಅವಳು ಹವಾಮಾನ ವರದಿ ನೋಡುತ್ತಾಳೆ. ಇಟ್ ಚೇಂಜಸ್ ಎವ್ರಿ ಸೀಸನ್, ಅದು ಪ್ರತಿ ಋತುಮಾನದಲ್ಲಿ ಬದಲಾಗುತ್ತದೆ. ವಿ ಸೆಲೆಬ್ರೇಟ್ ಫೆಸ್ಟಿವಲ್ಸ್, ನಾವು ಹಬ್ಬಗಳನ್ನು ಆಚರಿಸುತ್ತೇವೆ. ಐ ಲವ್ ಟು ಟ್ರಾವೆಲ್, ನನಗೆ ಪ್ರಯಾಣಿಸುವುದು ಇಷ್ಟ. ಯು ಲೈಕ್ ಟು ಕುಕ್, ನಿನಗೆ ಅಡುಗೆ ಮಾಡುವುದು ಇಷ್ಟ. ಈ ಲೈಕ್ಸ್ ಟು ಪ್ಲೇ ಗೇಮ್ಸ್, ಅವನಿಗೆ ಆಟ ಆಡುವುದು ಇಷ್ಟ. ಶಿ ಲೈಕ್ಸ್ ಟು ವಾಚ್ ಮೂವೀಸ್, ಅವಳಿಗೆ ಚಲನಚಿತ್ರ ನೋಡುವುದು ಇಷ್ಟ. ಇಟ್ ಲುಕ್ಸ್ ಬ್ಯೂಟಿಫುಲ್, ಅದು ಸುಂದರವಾಗಿ ಕಾಣುತ್ತದೆ. ವಿ ಫೀಲ್ ಹ್ಯಾಪಿ,
ನಮಗೆ ಸಂತೋಷವಾಗುತ್ತದೆ. ಯು ಫೀಲ್ ಸ್ಯಾಡ್, ನಿನಗೆ ಅಥವಾ ನಿಮಗೆ ದುಃಖವಾಗುತ್ತದೆ. ಇಲ್ಲಿ ಪ್ಲೂರಲ್ ಅಂತ ಬರೆದಿದೆ ಅಲ್ಲ, ಅದಕ್ಕಾಗಿ ಇದು ನಿಮಗೆ ಆಗುತ್ತೆ. ದೇ ಫೀಲ್ ಎಕ್ಸೈಟೆಡ್, ಅವರಿಗೆ ಉತ್ಸಾಹವಾಗುತ್ತದೆ. ಐ ಥಿಂಕ್ ಡೀಪ್ಲಿ, ನಾನು ಆಳವಾಗಿ ಯೋಚಿಸುತ್ತೇನೆ. ಯು ಡ್ರೀಮ್ ಬಿಗ್, ನೀನು ದೊಡ್ಡ ಕನಸು ಕಾಣುತ್ತೀಯ. ಹಿ ಹೋಪ್ಸ್ ಫಾರ್ ದಿ ಬೆಸ್ಟ್, ಅವನು ಉತ್ತಮವಾದದ್ದನ್ನು ಆಶಿಸುತ್ತಾನೆ. ಶಿ ವರೀಸ್ ಅಬೌಟ್ ದಿ ಫ್ಯೂಚರ್, ಅವಳು ಭವಿಷ್ಯದ ಬಗ್ಗೆ ಚಿಂತಿಸುತ್ತಾಳೆ. ಇಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್, ಇದು ಆಸಕ್ತಿದಾಯಕವಾಗಿ ಕೇಳಿಸುತ್ತದೆ. ವಿ ಸ್ಮೆಲ್ ದಿ ಫ್ಲವರ್ಸ್, ನಾವು ಹೂಗಳನ್ನು ವಾಸನೆ ಮಾಡುತ್ತೇವೆ. ಯು ಟೇಸ್ಟ್ ದಿ ಫುಡ್, ನೀವು ಆಹಾರವನ್ನು ರುಚಿ ನೋಡುತ್ತೀರಿ. ದೇ ಟಚ್ ದಿ ಸಾಫ್ಟ್ ಕ್ಲೋತ್, ಅವರು ಮೃದುವಾದ ಬಟ್ಟೆಯನ್ನು ಸ್ಪರ್ಶಿಸುತ್ತಾರೆ. ಐ ಬಿಲೀವ್ ಇನ್ ಮೈ ಸೆಲ್ಫ್, ನಾನು ನನ್ನನ್ನು ನಂಬುತ್ತೇನೆ. ಯು ಟ್ರಸ್ಟ್ ಯುವರ್ ಫ್ರೆಂಡ್ಸ್, ನೀನು ನಿನ್ನ ಸ್ನೇಹಿತರನ್ನು ನಂಬುತ್ತೀಯ. ಹಿ ರೆಸ್ಪೆಕ್ಟ್ಸ್ ಹಿಸ್ ಎಲ್ಡರ್ಸ್, ಅವನು ತನ್ನ ಹಿರಿಯರನ್ನು ಗೌರವಿಸುತ್ತಾನೆ. ಶಿ ಲವ್ಸ್ ಹರ್ ಫ್ಯಾಮಿಲಿ, ಅವಳು ತನ್ನ ಕುಟುಂಬವನ್ನು ಪ್ರೀತಿಸುತ್ತಾಳೆ. ಹಿ ವರ್ಕ್ಸ್ ಇನ್ ದಿ ಸಾಫ್ಟ್ವೇರ್ ಕಂಪನಿ, ಅವನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ. ಲಾಸ್ಟ್ ಒನ್, ವಿ ಪ್ಲೇ ಕ್ರಿಕೆಟ್ ಆನ್ ಸಂಡೇಸ್, ಅಂದ್ರೆ ನಾವು ಭಾನುವಾರಗಳಂದು ಕ್ರಿಕೆಟ್ ಆಡುತ್ತೇವೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.